ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಕಷ್ಟಗಳ ಸಹವಾಸ ಕಠಿಣ, ಆದರೆ ಅದರ ಫಲ ಮಧುರ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಶುಕ್ರವಾರ, ಏನೆಲ್ಲ ವಿಶೇಷ ಮಾಹಿತಿ ನಮಗಾಗಿ ಕಾದಿದೆ ಅಂತ ಕೇಳಬಹುದಾ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಸಂತೋಷದ ವಿಚಾರ. ಈ ಸಂತೋಷ ಹಂಚ್ಕೊಳ್ಳೋಕ್ಕೆ ಎಲ್ಲರೂ ಸಿದ್ಧರಾಗಿರ್ತಕ್ಕಂಥ ವಿಚಾರ. ಜೀವನ ಪರ್ಯಂತ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂಥ ವಿಚಾರ. ಜಗನ್ಮಾತೆ ಕುರಿತು ಕೃಪಾ ಕಟಾಕ್ಷವನ್ನು ಬೇಕು ಅಂತ ಹೇಳಿ ಬೇಡಿಕೆ ಅಂತ ವಿಚಾರ. ಈ ಬೇಡಿಕೆಯನ್ನು ದೇವರ ಮುಂದೆ ಅಲ್ಲದೆ ಇನ್ಯಾರ ಮುಂದೆ ಇಡೋಕ್ಕಾಗತ್ತೆ? ಯಾವ ಮನುಷ್ಯನೋ, ಯಾವ ಜಾತಿಯೋ, ಯಾವ ವರ್ಗವೋ ಪರಿಪೂರ್ಣವಾಗಿ ಇದಕ್ಕೆ ಸಹಕರಿಸಲ್ಲ, ಭಗವಂತನೊಬ್ಬನ ಬಿಟ್ಟು. ಅದಕ್ಕೋಸ್ಕರ ಜೀವನ ಪರ್ಯಂತ ಜೀವನ ಚರಿತ್ರೆಯಲ್ಲಿ ನಾವು ಮಾಡಿರ್ತಕ್ಕಂಥ ಈ ಕರ್ಮಗಳಿಗೆ ಫಲವನ್ನು ಕೊಡ್ತಕ್ಕಂಥವನೇ ಭಗವಂತ. ಆ ಕರ್ಮ ಫಲಗಳನ್ನು ಹೋಗಲಾಡಿಸೋನೇ ಭಗವಂತ. ಜೀವನ ಇಡೀ ಕತ್ತಲಲ್ಲಿ ಇರತಕ್ಕಂಥ ನಮ್ಮ ವಾತಾವರಣವನ್ನು ತಿಳಿಯಾಗಿಸ್ತಕ್ಕಂಥ ವಿಚಾರ ಎಲ್ಲವೂ ಭಗವಂತನ ವಿಚಾರ. ಇಂಥ ಒಂದು ಭಗವಂತನ ವಿಚಾರದಲ್ಲಿ ನಾವು ಪ್ರತಿಪತ್ತು ಅಂತಕ್ಕಂಥ ಒಂದು ಜ್ಯೇಷ್ಠವಾಗಿರ್ತಕ್ಕಂಥ ಅನುಗ್ರಹವನ್ನು ಈ ಧನಿಷ್ಠಾ ನಕ್ಷತ್ರದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ದಿನದಲ್ಲಿ, ಈ ಶುಕ್ರವಾರ ಸಾಂಕೇತಿಕವಾಗಿರ್ತಕ್ಕಂಥ ದಿನ. ಸಾಂಕೇತಿಕ ಅಂದರೆ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ನೀವು ಆ ಬೆಳಕನ್ನು ಚಿಮ್ಮತಕ್ಕಂಥ ವಿಚಾರ. ನಾವು ಈ ಧರ್ಮಚೈತನ್ಯ ಯಾತ್ರೆಯನ್ನು ಸುಮಾರು ಎಲ್ಲ ಜಿಲ್ಲೆಗಳಿಗೆ ಪರಿಪೂರ್ಣವಾಗಿ ಪ್ರವೇಶ ಮಾಡಿ ಆಧ್ಯಾತ್ಮಿಕದಲ್ಲಿ ಚಿಂತನೆಯನ್ನು ಇಟ್ಕೊಂಡು ಜಗತ್ತಿನ ಸಂರಕ್ಷಣೆ ಮಾಡ್ಬೋದು ಅಂತ ಹಿಮಾಲಯ ವಾಕ್ಯವನ್ನು ಎಲ್ಲ ರಾಜ್ಯದಲ್ಲಿ ಎಲ್ಲ ವರ್ಗದ ಅನುಗ್ರಹವನ್ನು ಪಡೆದು ಎಲ್ಲ ಜನಾಂಗಗಳಿಗೆ ಬರೆದಿರ್ತಕ್ಕಂಥ ಪತ್ರಗಳ ಮುಖಾಂತರವಾಗಿ ನಾವುಗಳು ಹೇಳ್ತಾ ಬಂದ್ವಿ. ಇದೇ ಪರಿಪೂರ್ಣವಾಗಿರ್ತಕ್ಕಂಥ ತಿಂಗಳಲ್ಲಿ ನಾವು ಪ್ರಯತ್ನ ಅಂದರೆ ಮಂಗಳವಾರ, ಪ್ರಯತ್ನ ಅಂದರೆ ಮಂಗಳವಾರ, ಮಂಗಳಕರವಾಗಿರ್ತಕ್ಕಂಥ ದಿನ. ಆ ಮುಹೂರ್ತ ಬಂದೇ ಬಿಡ್ತು. ಈ ಮುಹೂರ್ತಕ್ಕೆ ಸಂದಿಗ್ಧ ಕಾಲ ಅಂತ ಕರಿತೀವಿ. ಸಾಯಂಕಾಲದಲ್ಲಿ ವಿಶೇಷವಾಗಿ ಇರತಕ್ಕಂಥ ಈ ಮುಹೂರ್ತದಲ್ಲಿ ಯಾರು ದೀಪಾರ್ತಿಯನ್ನು ಮಾಡ್ತಾರೆ, ಸಂಕ್ಷಿಪ್ತ ಪೂರ್ವಕವಾಗಿ ದೀಪಾರ್ತಿಯನ್ನು ಮಾಡ್ತಾರೆ, ಜೀವನ ಚರಿತ್ರೆಯಲ್ಲಿ ನಡ್ಕೊಂಡು ಹೋಗಿ ಪ್ರವರ್ತನೆ ಮಾಡ್ತಾರೆ. ಡ್ರೆಸ್ ಕೋಡ್ ಅನ್ನೋದು ಬಹಳ ಮುಖ್ಯ. ಯಾವ ಕಾಲಕ್ಕೂ ನೀವು ಹೋಗ್ತಾ ಇರೋದು ಏನೋ ಸಾಧಾರಣವಾಗಿ ನಾನು ಮನುಷ್ಯ ಜೀವನಕ್ಕೆ ಹೋಗಿದ್ದೀನಿ, ದೀಪ ಹಚ್ಚಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದಂಗಲ್ಲ. ರಾಕ್ಷಸರನ್ನ ಅಟ್ಟಹಾಸದಿಂದ ಮೆರಿತಾ ಇದ್ದಾಗ, ಆ ರಾಕ್ಷಸರ ಅಟ್ಟಹಾಸದಿಂದ ಮೆರಿತಾ ಇದ್ದ ಸಮಯದಲ್ಲಿ ಮಹಾರಾಜರ ಕಾಲದಲ್ಲಿ ಎಲ್ಲ ದೇವತೆಗಳಿಗೆ ತೊಂದರೆಗಳನ್ನು ಆಗ್ತಾ ಇದ್ದಾಗ ರಾಕ್ಷಸರು ಎಷ್ಟು ಮೆರಿತಾ ಇದ್ರು ಅಂದರೆ, ಆ ರೀತಿ ಪ್ರಾರ್ಥನೆ ಮಾಡಿ, ಅಯ್ಯೋ ಈಗಾದ್ರೂ ಅವತಾರ ತೊಗೊಂಬಿಡಪ್ಪ ಭಗವಂತ, ಬಂದ ಮನೆಲ್ಲ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಇದನ್ನೆಲ್ಲ ನೀವೆಲ್ಲ ಚಿತ್ರದಲ್ಲೋ ಸಾಧಾರಣವಾಗಿ ನೋಡ್ತಾ ಇದ್ರಿ ಅಷ್ಟೇ ವಿನಃ ಜೀವನದಲ್ಲಿ ಇನ್ನೇನು ನೋಡ್ತಿದ್ದೀರ? ಆ ಜೀವನದಲ್ಲಿ ಪ್ರಳಯ ಕಾಲಕ್ಕೆ ಯಾವ ಕಾಲಕ್ಕೂ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದು. ಸುಮ್ಮನೆ ಸಾಧಾರಣವಾಗಿ ತಾತ್ಸಾರದಿಂದ ತೆಗೆದುಹಾಕೋ ವಿಚಾರ ಅಲ್ಲ. ಪ್ರಳಯ ಕಾಲಕ್ಕೆ, ಪ್ರಕೃತಿಯ ಲಯಕ್ಕೆ ಸಂಬಂಧಪೂರ್ವಕವಾಗಿ ನಾವು ಪ್ರಯತ್ನ ಮಾಡಿ ಆ ಭಗವತಿಯನ್ನು ಯಾಚಿನಿ ಪರಿಪೂರ್ಣವಾಗಿ ಈ ಲಕ್ಷಣವನ್ನು ಕಾರಣಮ್ಮ, ಈ ಲಕ್ಷಣದಲ್ಲಿ ನೀ ಬರ್ತೀಯಮ್ಮ, ಭೂಮಿಯನ್ನು ಸಂರಕ್ಷಣೆ ಮಾಡ್ತೀಯಮ್ಮ, ಮಾಡೇಬೇಕಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ದೀಪಾರ್ತಿ. ಓಂ ನಮಃ ಶಿವಾಯ ಪಂಚಾಕ್ಷರಿ, ಓಂ ನಮೋ ನಾರಾಯಣ ಅಷ್ಟಾಕ್ಷರಿ, ಓಂ ಶಕ್ತಿ ಅಂತ ಶಕ್ತಿ ಪಂಚಾಕ್ಷರಿ ಸಮೇತವಾಗಿ ಆ ಪರಾಶಕ್ತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಆದಿಯಾಗಿರ್ತಕ್ಕಂಥ ಅಂತ್ಯ ಸ್ವರೂಪವಾಗಿರ್ತಕ್ಕಂಥ ಆದ್ಯಂತ ಸ್ವರೂಪವಾಗಿ ಆ ಜಗನ್ಮಾತೆ ಕೃಪಾ ಕಟಾಕ್ಷ. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪಿಳವಳು ಹೇಗಿರ್ತಾಳೆ? ಆನಂದ ಜ್ಯೋತಿಯಲ್ಲಿರ್ತಾಳೆ. ಈ ಜ್ಯೋತಿಯನ್ನೇ ಬೆಳಗಿಸಿ 5 ವಿಧವಾದ ಎಣ್ಣೆಗಳನ್ನು 5 ವಿಧವಾದ ಹಣತೆಗಳಲ್ಲಿ ಒಂದೇ ತಟ್ಟೆಯಲ್ಲಿ ಇಟ್ಟುಕೊಂಡು ಆ ದೀಪವನ್ನು ಬೆಳಗಿಸಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಸುದಿನವೇ ಹೌದು. ಇವತ್ತು ಆ ಮುಹೂರ್ತವನ್ನು ತಿಳಿಸ್ತಕ್ಕಂಥ ದಿನ ಬಂದೇ ಬಿಡ್ತು. ಆ ಮುಹೂರ್ತ ಹಿಮಾಲಯದಿಂದ ಇದೇ ಸಾಯಂಕಾಲದಲ್ಲಿ ಪರಿಪೂರ್ಣವಾಗಿ ತಿಳಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ವಿ. ಆದರೆ ಇನ್ನು ಮೇಲೆ ನಿಮ್ಗಳಿಗೆಲ್ಲರಿಗೂ ದಿನನಿತ್ಯದಲ್ಲಿ ಕಾರ್ಯಕ್ರಮದಲ್ಲಿ ಮಧ್ಯ ಗೋಚರ ಮಾಡಿ ಜ್ಞಾಪಿಸ್ತಾ ಇರ್ತೀವಿ. ಯಾಕಂದರೆ ಮುಹೂರ್ತ ಒಂದು ಸಲ ಹೊಟ್ಟೋದಂಗೆ ಎಷ್ಟು ಜನ ಕಾಪಾಡ್ತೀವೋ, ಎಷ್ಟು ಜನಕ್ಕಾಗತ್ತೋ ಸಾಧ್ಯವಿಲ್ಲದೆ ಇರತಕ್ಕಂಥ. ಆದರೆ ಧನಿಷ್ಠ ನಕ್ಷತ್ರ ಅನ್ನೋದು ಬಹಳ ವಿಶೇಷ. ಧನಿಷ್ಠ ನಕ್ಷತ್ರ ಎಲ್ಲಿ ಬರುತ್ತೆ? ಸಾಕ್ಷಾತ್ ಮಕರ ರಾಶಿಯಲ್ಲಿ. ಆ ಮಕರ ರಾಶಿಯಲ್ಲಿ ಇರತಕ್ಕಂಥ ಧನಿಷ್ಠ ನಕ್ಷತ್ರ, ಶ್ರವಣ ನಕ್ಷತ್ರ, ಇದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಅಭಿಜಿನ್ ನಕ್ಷತ್ರ. ಈ ಅಭಿಜಿನ್ ಮುಹೂರ್ತದಲ್ಲಿ ಅಭಿಜಿನ್ ನಕ್ಷತ್ರ ಅನ್ನೋದನ್ನೇ ಲೀಪ್ ಇಯರ್, ಅಂದರೆ ಎಷ್ಟೋ ವರ್ಷಕ್ಕೊಂದು ಸಲ ಆ ಲೀಪ್ ಇಯರ್ ಅಂದರೆ 4 ವರ್ಷಗಳ ಒಂದು ಭಾಗಕ್ಕೆ, ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಅಭಿಜಿನ್ ನಕ್ಷತ್ರ ವ್ಯಾನಿಷ್ ಅಂದರೆ ಅದು ಅದೃಶ್ಯವಾಗತ್ತಂತೆ. ಆ ಅದೃಶ್ಯವಾಗೋ ಸಮಯಕ್ಕೆ ಕರೆಕ್ಟಾಗಿ ಭೂಮಿ ಒಳಗೆ ಒಂದು ರಂಧ್ರ ಕ್ರಿಯೇಟ್ ಆಗುತ್ತೆ. ಈ ರಂಧ್ರದ ಮುಖಾಂತರವೇ ಎಲ್ಲ ನಿಶಕ್ತಿಯಾಗಿರ್ತಕ್ಕಂಥ ಈ ಭೂಮಿ ಪರಿಪೂರ್ಣವಾಗಿ ತನ್ನ ಶಕ್ತಿಗಳನ್ನು ಕಳ್ಕೊಳ್ಳೋಕ್ಕೆ ಅವಕಾಶವಾಗುತ್ತೆ.
ಆ ರಂಧ್ರವನ್ನು ಮುಚ್ಚೋಕ್ಕೆ ಸಾಧ್ಯ ಭಗವತಿ ಕೈಯಲ್ಲಿ ಮಾತ್ರ. ಅದಕ್ಕೆ 300 ಮುಕ್ಕೋಟಿ ದೇವತೆಗಳ ಒಂದು ಸ್ಮರಣೆನ ಮಾಡಿಕೊಂಡು ಆ 300 ಮುಕ್ಕೋಟಿ ದೇವತೆಗಳ ಒಂದು ಜ್ಞಾಪಕಾರ್ಥವಾಗಿ ನಾವು ಈ ಜೀವನ ಚಕ್ರವನ್ನು ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಸ್ಥಿರಗತಿ ಮಾಡ್ಕೊಳ್ಳೋಕ್ಕೆ ಈ ಜೀವನ ಚಕ್ರ ಹೇಗಿದೆ ಎತ್ತ ಅನ್ನೋ ತಿಳ್ಕೊಳ್ಳೋಕ್ಕೆ ಆ ಮುಹೂರ್ತ ಯಾವುದು ಏನೋ ಮಾಡೋಕ್ಕೆ ನೀವೇನು ಮಾಡಬೇಕು ಗೊತ್ತೇ ಇದೆ.